ಗೈಸ್, ಇವತ್ತಿನ ವಿಡಿಯೋದಲ್ಲಿ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುವಂತಹ ಹೋಮ್ ಅಂಡ್ ಕಿಚನ್ ಟಿಪ್ಸ್ ಗಳನ್ನ ತಂದಿದ್ದೀನಿ. ವಿಡಿಯೋವನ್ನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ವಿಡಿಯೋ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವಿನ್ನು ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋವನ್ನ ನೋಡಿ. ಫಸ್ಟ್ ನೋಡಿ, ಇಲ್ಲಿ ನಾನು ಒಂದು ಪೇರ್ ಸಾಕ್ಸ್ ಅನ್ನ ಆಪೋಸಿಟ್ ಆಗಿ ಹಿಡಿದು ನೆಕ್ಸ್ಟ್ ಎಲ್ಲವನ್ನು ಆ ಕಡೆ ಈ ಕಡೆ ಮರ್ಚಿಟ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಅದಾದ್ಮೇಲೆ ನೋಡಿ, ಒಳಗೆ ಈ ರೀತಿಯಾಗಿ ನಾನು ಫೋಲ್ಡ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ. ಸೊ ನಾನಿಲ್ಲಿ ಒಂದು 3 ತರದಲ್ಲಿ ಸಾಕ್ಸ್ ಅನ್ನ ಹೇಗೆ ಫೋಲ್ಡ್ ಮಾಡಿ ಎತ್ತಿಟ್ಕೊಳ್ಬಹುದು ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಸೊ ಯಾಕೆ ಈ ರೀತಿ ಫೋಲ್ಡ್ ಮಾಡಿ ಇಟ್ಕೊಳ್ಬೇಕು ಅಂತ ಹೇಳಿದ್ರೆ, ಸೊ ಇರುವಂತಹ ಒಂದು ಕಡಿಮೆ ಸ್ಪೇಸ್ ಅಲ್ಲಿನೇ ಇರಬಹುದು, ಅಥವಾ ನಮ್ಗೆ ಎಮರ್ಜೆನ್ಸಿ ಆಗಿ ಬೇಕು, ಎಲ್ಲೆಲ್ಲೋ ಹಾಕಿ ನಮ್ಗೆ ಪೇರ್ಗಳು ಸಿಗ್ತಾ ಇಲ್ಲ ಅಂತ ಹೇಳಿ ಹುಡ್ಕೋ ಬದಲು, ಸೊ ಈ ರೀತಿಯಾಗಿ ನೀಟಾಗಿ ಮರ್ಚಿ ಒಂದು ಬಾಕ್ಸ್ ಅಥವಾ ಒಂದು ಪ್ಲಾಸ್ಟಿಕ್ ಕವರ್ ಅಲ್ಲಿ ನೀವು ಹಾಕಿಟ್ಕೊಂಡಾಗ ಸಡನ್ ಆಗಿ ನಿಮಗೆ ಬೇಕು ಅಂದಾಗ್ಲೂ ಸಿಗುತ್ತೆ, ಜೊತೆಗೆ ಪೇರ್ ಆಗಿ ಕೂಡ ಇರುತ್ತೆ. ನಾನಿಲ್ಲಿ ಒಂದು ಕಾಟನ್ ಬಾಕ್ಸ್ ಅನ್ನ ತೆಗೆದುಕೊಂಡು ಪೆನ್ಸಿಲ್ ಅಲ್ಲಿ ಮಾರ್ಕ್ ಮಾಡಿಕೊಂಡು ಸೀಸರ್ ಇಂದ ನಾನು ಹೋಲ್ ಅನ್ನ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿ ನಾನು ವೇಸ್ಟ್ ಅಂತ ಹೇಳಿರುವಂತ ಒಂದು ಬಟ್ಟೆ ಅಂತ ಹೇಳಿದ್ರೆ, ನೀವು ನೈಟಿ ಇರಬಹುದು ಅಥವಾ ಚೂಡಿದಾರ್ ಟಾಪ್ಗಳು ಯಾವ್ದಾದ್ರು ಸಹ ಮನೆಯಲ್ಲಿ ಏನಾದ್ರೂ ವೇಸ್ಟ್ ಅಂತ ಹೇಳಿ ಬಟ್ಟೆಗಳಿದ್ರೆ, ಪಂಚೆ ಆದ್ರೂ ಓಕೆ. ಸೊ ವೇಸ್ಟ್ ಇರುವಂತಹ ಬಟ್ಟೆಗಳನ್ನ ಈ ರೀತಿ ಕಾಟನ್ ಬಾಕ್ಸ್ ಮೇಲೆ ಇಟ್ಟು ನೀವೇನ್ ಮಾಡಿ, ಗಮ್ಮನ್ನ ಹಾಕಿ ನೀವು ಬಟ್ಟೆಯನ್ನ ಅದ್ರ ಮೇಲೆ ಅಂಟಿಸ್ಕೊಳ್ತಾ ಬನ್ನಿ. ಸಾಧ್ಯ ಆದ್ರೆ ಬೇಕಿದ್ರೆ ಸ್ಟಾಪ್ಲರ್ ಬೇಕಿದ್ರೆ ಮಾಡಿ, ಇಲ್ಲ ಅಂತ ಹೇಳಿದ್ರೆ ಈ ರೀತಿ ಗಮ್ ಇಂದ ನೀವು ಈ ರೀತಿ ಬಟ್ಟೆಯನ್ನ ಅದರಲ್ಲಿ ಅಂಟಿಸ್ಕೋಬೇಕು. ಅಂಟಿಸಿದ್ಮೇಲೆ ಸುತ್ತಲೂ ಕೆಳಗೆ ಮತ್ತೆ ಒಳಗೆ ಉಳಿದಿರುವಂತಹ ಪೀಸಸ್ ನ ಒಳಗಡೆ ಸೇರಿಸಿ ಅಂಟಿಸ್ಕೊಳ್ಳಿ. ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಆ ರೀತಿಯಾಗಿ. ಸೊ ನೀಟಾಗಿ ಅಂಟಿಸ್ಕೊಂಡ ಮೇಲೆ ಸೊ ಒಳಗಡೆಗೆ ಸ್ವಲ್ಪ ಉಳಿಯುತ್ತೆ ನೋಡಿ. ಸೊ ಇದನ್ನು ಅಷ್ಟೇನೆ ಈ ರೀತಿಯಾಗಿ ನೀಟಾಗಿ ಮಾಡ್ಕೊಳ್ಳಿ. ನೀಟಾಗಿ ಅಂಟಿಸ್ಕೊಂಡ್ಮೇಲೆ ನೀವು ಅಲ್ಲಿ ಒಳಗಡೆ ನೋಡ್ತಾ ಇರಬಹುದು, ಒಂದ್ ರೀತಿ ಗ್ಯಾಪ್ ಇದೆಯಲ್ವಾ. ಸೊ ಆ ಗ್ಯಾಪ್ ಅನ್ನ ಫಿಲ್ ಮಾಡೋಕ್ಕೂ ಅಷ್ಟೇನೆ ಎಕ್ಸ್ಟ್ರಾ ಒಂದು ಬಟ್ಟೆಯನ್ನ ತೆಗೆದುಕೊಂಡು ನೀಟಾಗಿ ಈ ರೀತಿ ನೀವು ಗಮ್ಮನ್ನ ಹಾಕಿ ಅಂಟಿಸ್ಕೊಂಡ್ಬಿಡಿ. ಅಂಟಿಸ್ಕೊಂಡ್ಮೇಲೆ ನೀವೇನು ಆಲ್ರೆಡಿ ಹೋಲ್ ಮಾಡಿದ್ರಲ್ವಾ, ಸೊ ಆ ಜಾಗಕ್ಕೆ ಮತ್ತೆ ಆ ಬಟ್ಟೆಯನ್ನ ಹೋಲ್ ಮಾಡ್ಕೊಂಡು ಮನೇಲಿ ಇರುವಂತಹ ದಾರ ಯಾವ್ದಾದ್ರೂ ಆಗಿರ್ಬೋದು, ಬಟ್ಟೆದಾದ್ರೂ ಓಕೆ, ಇಲ್ಲ ಅಂತ ಹೇಳಿದ್ರೆ ಯಾವ್ದಾದ್ರೂ ದಾರ ಆದ್ರೂ ಓಕೆ, ಅದನ್ನ ಅದ್ರೊಳಗಡೆ ಹಾಕಿ ಗಂಟನ್ನ ಹಾಕೊಳ್ಳಿ, ಆಯ್ತಾ. ಸೊ ಗಂಟನ್ನ ಹಾಕಿದ್ಮೇಲೆ ನಿಮ್ಗೆ ಇದೊಂದು ರೀತಿ ಬಾಸ್ಕೆಟ್ ರೀತಿ ನಿಮಗೆ ಇದು ರೆಡಿ ಆಗಿದೆ ನೋಡಿ. ಸೊ ನೆಕ್ಸ್ಟ್ ಇದು ಏನಕ್ಕೆ ಯೂಸ್ ಆಗುತ್ತೆ ಅಂತ ಹೇಳಿದ್ರೆ, ಮನೇಲಿ ಇರುವಂತಹ ಪಿಲ್ಲೋಗಳಿರಬಹುದು ಅಥವಾ ವೇಸ್ಟ್ ಅಂತ ಹೇಳಿ ಯಾವ್ದಾದ್ರು ವಸ್ತುಗಳಿದ್ರೆ, ಅಥವಾ ಬಟ್ಟೆಗಳೇನಾದ್ರು ಇಟ್ಕೊಳ್ಳೋಕೆ ಜಾಗ ಇಲ್ಲ ಅಂತ ಹೇಳಿ ಅದಕ್ಕೂ ಕೂಡ ನೀವು ಇದನ್ನ ಬಳಸ್ಕೊಳ್ಬಹುದು. ನಾನಿಲ್ಲಿ ವೇಸ್ಟ್ ಅಂತ ಹೇಳಿ ಬಿಸಾಕುವಂತಹ ಬಾಟಲ್ ಕ್ಯಾಪ್ ಅನ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೀವೇ ನೋಡ್ತಾ ಇರಬಹುದು ನಾನು ಹೇಗೆ ಕಟ್ ಮಾಡ್ಕೊಂಡಿದ್ದೀನಿ ಅಂತ ಹೇಳಿ. ಮೇಲೆ ಬರುತ್ತೆ ನೋಡಿ, ಆ ಮೇಲಿನ ಭಾಗವನ್ನ ಸೇರಿಸಿ ಸಹ ನಾನು ಕಟ್ ಮಾಡಿಕೊಂಡು ಸೊ ಮುಚ್ಚಳವನ್ನ ಕ್ಲೋಸ್ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಏನ್ ಮಾಡಿ, ಆ ಮುಚ್ಚಳವನ್ನ ನೀವು ಒಂದು ಹೋಲನ್ನ ಮಾಡಿಕೊಂಡು ಟಾರ್ಪಲ್ ಇರಬಹುದು ಅಥವಾ ಬಟ್ಟೆ ಯಾವ್ದಾದ್ರೂ ಸರಿ, ಅದ್ರ ಮೇಲೆ ನೀವು ಈ ರೀತಿ ಇಟ್ಟು ಮಾರ್ಕ್ ಅನ್ನ ಮಾಡಿ ಸೀಸರ್ ಇಂದ ಕಟ್ ಮಾಡ್ಕೋಬೇಕು. ಕಟ್ಟನ್ನ ಮಾಡಿದ ಮೇಲೆ ನೀವು, ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಕೆಳಗೆ ಆ ಒಂದು ಪಾರ್ಟ್ ಅನ್ನ ಇಟ್ಟು ಮೇಲೆ ನೀವು ಮುಚ್ಚಳವನ್ನ ಕ್ಲೋಸ್ ಮಾಡಬೇಕು. ಸೊ ಕ್ಲೋಸ್ ಮಾಡಿದ್ಮೇಲೆ ಇನ್ ಕೇಸ್ ನೀವೇನಾದ್ರೂ ದಾರವನ್ನ ಕಟ್ಟೋರಿದ್ದೀರಾ ಅಂತ ಹೇಳಿದ್ರೆ ದಾರವನ್ನ ಕಟ್ಕೊಳ್ಳಿ, ಆಯ್ತಾ. ಕಟ್ಟಿದ ಮೇಲೆ ಯಾಕೆ ಈ ರೀತಿ ಮಾಡ್ಕೊಂಡಿದ್ದೀನಿ ಅಂತ ಹೇಳಿ ನಿಮ್ಗೆ ಗೊತ್ತಾಗುತ್ತೆ ನೋಡಿ. ಸೊ ನಾವು ಡೈರೆಕ್ಟ್ ಆಗಿ ಬಟ್ಟೆ ಇರಬಹುದು ಅಥವಾ ಟಾರ್ಪಲ್ ಏನಾದ್ರು ನಾವು ಕಟ್ತಾ ಇದೀವಿ ಅಂತ ಹೇಳಿದ್ರೆ ಡೈರೆಕ್ಟ್ ಆಗಿ ಹೋಲ್ ಹಾಕಿ ನಾವು ದಾರವನ್ನ ಹಾಕಿ ಕಟ್ಟಿದಾಗ ಏನಾಗುತ್ತೆ, ಈ ರೀತಿ ಎಳ್ದಾಡ್ದಾಗ ಅದು ಬಟ್ಟೆ ಇರಬಹುದು ಅಥವಾ ಟಾರ್ಪಲ್ ಇರಬಹುದು ಕಿತ್ತು ಹೋಗ್ಬೋದು. ಅದ್ರ ಬದಲು ಈ ರೀತಿ ಮಾಡ್ಕೊಂಡಾಗ ತುಂಬಾನೇ ಹೆಲ್ಪ್ಫುಲ್ ಆಗಿರುತ್ತೆ. ಒಂದ್ಸಲ ಬೇಕಿದ್ರೆ ಟ್ರೈ ಮಾಡಿ ನೋಡಿ. ಸೊ ನೆಕ್ಸ್ಟ್ ಇಲ್ಲಿ ನಾನು ಸ್ಕ್ರೀನ್ ಆಗಿ ಬಳಸುವಂತಹ ಒಂದು ಬಟ್ಟೆಯನ್ನ ತೆಗೆದುಕೊಂಡಿದ್ದೀನಿ. ಸೊ ಎಲ್ಲೆಲ್ಲಿಗೆ ಬೇಕು ಅಲ್ಲಲ್ಲಿ ನೋಡಿಕೊಂಡು ನಾನಿಲ್ಲಿ ಸೊ ಅದೇ ಬಾಟಲ್ ಕ್ಯಾಪ್ ಮುಚ್ಚಳವನ್ನ ನಾನು ಈ ರೀತಿ ಇಟ್ಟು ನಾನು ಕ್ಲೋಸ್ ಮಾಡ್ಕೊಳ್ತಾ ಇದ್ದೀನಿ. ನೀವೇ ನೋಡ್ತಾ ಇರಬಹುದು. ಸೊ ಯಾಕೆ ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ ಅಂತ ಹೇಳಿ ನೆಕ್ಸ್ಟ್ ನಿಮಗೆ ಗೊತ್ತಾಗುತ್ತೆ ನೋಡಿ. ಸೊ ನೆಕ್ಸ್ಟ್ ನಾನಿಲ್ಲಿ ಒಂದು 3 ರಿಂದ 4 ಈ ರೀತಿ ನಾನು ಮಾಡ್ಕೊಂಡಿದ್ದೀನಿ, ಓಕೆನಾ. ಸೊ ಈ ರೀತಿ ಹೋಲನ್ನ ಮಾಡಿ ನೆಕ್ಸ್ಟ್ ನಾನು ತೋರಿಸಿದ್ದೀನಿ ನಿಮಗೆ. ಈ ರೀತಿ ನಾನೊಂದು 4 ರಿಂದ 5 ಮಾಡ್ಕೊಂಡಿದ್ದೀನಿ. ಸೊ ಇದಕ್ಕೆ ನೀವು ಹುಕ್ ಏನಾದರೂ ಇತ್ತು ಅಥವಾ ಹುಕ್ ಇಲ್ಲ ಅಂತ ಹೇಳಿದ್ರೆ ಥ್ರೆಡ್ ಅನ್ನಾದ್ರೂ ಕೂಡ ನೀವು ಬಳಸ್ಕೊಳ್ಬಹುದು. ಸೊ ಹುಕ್ ಇದ್ದಿದ್ರಿಂದ ನಾನು ಹುಕ್ ಅನ್ನ ಹಾಕಿ ತೋರಿಸ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ ಇದನ್ನ ನಾನು ಸ್ಕ್ರೀನ್ಗೆ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ, ವಿಂಡೋ ಸ್ಕ್ರೀನ್ಗೆ. ಸೊ ನಾವು ಡೈರೆಕ್ಟ್ ಆಗಿ ನಾನು ಹೇಳ್ದಾಗೇನೆ ಬಟ್ಟೆಯನ್ನ ಹೋಲ್ ಮಾಡಿ ಈ ರೀತಿ ಎಲ್ಲ ಹಾಕೊಂಡ್ರೆ ನೋಡೋಕ್ಕೂ ಚೆನ್ನಾಗಿ ಕಾಣಲ್ಲ, ಜೊತೆಗೆ ಕಿತ್ತು ಹೋಗ್ಬೋದಲ್ವಾ. ಸೊ ಅದ್ರ ಬದಲು ನೀವು ಈ ರೀತಿ ಕ್ಯಾಪ್ ಅನ್ನ ಹಾಕಿ ಮಾಡೋದ್ರಿಂದ ಸೊ ನಾವು ತಕ್ಷಣಕ್ಕೆ ಅಥವಾ ಡೈರೆಕ್ಟ್ ಆಗಿ ಅಥವಾ ಫಾಸ್ಟ್ ಆಗಿ ಎಳೆದು ಸಹ ಕಿತ್ತೋಗಲ್ಲ. ನೀವೇ ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಂತ ಹೇಳಿ. ಟಿಪ್ ಇಷ್ಟ ಆಯ್ತಾ?